ಪೆಟ್ರೋಲ್, ಡೀಸೆಲ್, ಗ್ಯಾಸ್ ನರೇಂದ್ರ ಮೋದಿಯವರು ಬಂದಾಗ 414 ರೂಪಾಯಿ ಒಂದು ಗ್ಯಾಸ್ ಸಿಲಿಂಡರ್ 414 ರೂಪಾಯಿ. ಇವತ್ತೆಷ್ಟಿದೆ? 875 ರೂಪಾಯಿ. ಒಂದು ಕಾಲದಲ್ಲಿ 1,000 ರೂಪಾಯಿಗಿಂತ ಮೇಲೆ ಒಟ್ಟೋಗಿತ್ತು. ನಾನು ಕೇಳ್ತೀನಿ, ನರೇಂದ್ರ ಮೋದಿ ಅವರೇ, ಮನಮೋಹನ್ ಸಿಂಗ್ ರವರಿರುವಾಗ ಗ್ಯಾಸ್ ಸಿಲಿಂಡರ್ ಮೇಲೆ ಸಬ್ಸಿಡಿ ಕೊಡ್ತಾ ಇದ್ರಿ, ಈಗ ಅದನ್ನ ನಿಲ್ಲಿಸಿದಿರಲ್ಲ, ನಿಮಗೆ ನಾಚಿಕೆ ಆಗಲ್ಲ? ಈಗೆಲ್ಲ ಸ್ಟವ್ ತಗೊಂಡಿದ್ದವರು ಮತ್ತೆ ಸೌದೆಗೆ ಬರಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಸೌದೆ ಒಲೆಗೆ ಮತ್ತೆ ವಾಪಸ್ ಬಂದಿದ್ದಾರೆ. ಇದರಿಂದ ಬೆಲೆ ಏರಿಕೆ ಕಾರಣ ಮಾಡಿದವರು, ಕಾರಣಕರ್ತರು ನರೇಂದ್ರ ಮೋದಿಯವರು, ಬಿಜೆಪಿ ಸರ್ಕಾರ. ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಏನು ಮಾಡಲಿಲ್ಲ. ನರೇಂದ್ರ ಮೋದಿ ಅವರು ಹೇಳಿದ್ರು, ಅಚ್ಚೇ ದಿನ ಆಯೇಗ. ಗೊತ್ತಾ? ಒಳ್ಳೆಯ ದಿನ ಬರ್ತದೆ. ಬಂತೇನಮ್ಮ ಒಳ್ಳೆಯ ದಿನ? ಬರಲಿಲ್ಲ. ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೇನೆ. ನಿರುದ್ಯೋಗ ಬಗೆಹರಿತಾ? ಮಾಡಿದ್ರ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಿದ್ರ? ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೇನೆ ಮಾಡಿದ್ರ? ಏನು ಮಾಡಲಿಲ್ಲ. ಇವರು ನಮಗೆ ಪಾಠ ಹೇಳ್ಕೊಡ್ತಾರೆ. ಬಿಜೆಪಿಯವರು ಅವ್ರು ಏನೂ ಮಾಡದೇನೆ ಲೂಟಿ ಹೊಡ್ಕೊಂಡು ಇವತ್ತು ನಮ್ಮ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಕಾಪಿ ಹೊಡೆದು ಬಿಟ್ಟಿದ್ದಾರೆ. ಹೌದಲ್ಲ? ಡೆಲ್ಲಿನಲ್ಲಿ ಕಾಪಿ ಹೊಡೆದು ಬಿಟ್ರು, ಮಧ್ಯಪ್ರದೇಶದಲ್ಲಿ ಕಾಪಿ ಹೊಡೆದು ಬಿಟ್ರು, ರಾಜಸ್ಥಾನದಲ್ಲಿ ಕಾಪಿ ಹೊಡೆದು ಬಿಟ್ರು, ಗುಜರಾತ್ನಲ್ಲಿ ಕಾಪಿ ಹೊಡೆದು ಬಿಟ್ರು, ಉತ್ತರ ಪ್ರದೇಶದಲ್ಲಿ ಕಾಪಿ ಹೊಡೆದು ಬಿಟ್ರು. ಎಲ್ಲ ಕಡೆ ಕಾಪಿ. ನಾಚಿಕೆ ಆಗಲ್ಲ ನಿಮಗೆ? ನೀವು ಆಶೀರ್ವಾದ ಮಾಡಿದ್ದೀರಿ. ಈ ಜಿಲ್ಲೆನಲ್ಲಿ 7 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. 7ರಲ್ಲಿ 1 ಕ್ಷೇತ್ರ ಬಿಟ್ರೆ, ಹರಿಹರ ಬಿಟ್ರೆ, ಇನ್ನು ಉಳಿದ 6 ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಟ್ಟಿದ್ದೀರಿ, ಆಶೀರ್ವಾದ ಮಾಡಿದ್ದೀರಿ. ಆ ಹರಿಹರದಲ್ಲೂ ಗೆಲ್ತಿದ್ದವು ನಾವು, ನಮ್ಮ ತಪ್ಪಿನಿಂದ ಗೆಲ್ಲಿಕ್ಕಾಗ್ಲಿಲ್ಲ. ಎಷ್ಟರ ಕಡಿಮೆ ಆಗಲಿ, ಸೋತಿದ್ದೀವಲ್ಲ. ಆದ್ರೆ ಮುಂದಿನ ಸಾರಿ 7ಕ್ಕೆ 7 ಗೆಲ್ಲಬೇಕು. ಕರ್ನಾಟಕದಲ್ಲಿ 138 ಸ್ಥಾನಗಳನ್ನು ಗೆದ್ದಿದ್ದೇವೆ. ಇವರು ನಮ್ಮ ಮೇಲೆ ಟೀಕೆ ಮಾಡಿದ ಮೇಲೆ, ಅಪವಾದಗಳನ್ನು ಹೊರಿಸಿದ ಮೇಲೆ, ಆರೋಪಗಳನ್ನು ಮಾಡಿದ ಮೇಲೆ 3 ಬೈ ಎಲೆಕ್ಷನ್ ನಡೆಯಿತು. ಚನ್ನಪಟ್ಟಣ, ಸಂಡೂರು, ಆಮೇಲೆ ಶಿಗ್ಗಾಂವ್. ಏನ್ ಘಟಾನುಘಟಿಗಳೇ ನಿಂತಿದ್ರು. ಕುಮಾರಸ್ವಾಮಿ ಮಗ ಚನ್ನಪಟ್ಟಣ, ಶಿಗ್ಗಾಂವಿನಲ್ಲಿ ಬಸವರಾಜ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿ ಅವರ ಮಗ, ಅವರು ನಿಂತಿದ್ರು. ತುಕಾರಾಮ್ ರಾಜೀನಾಮೆ ಕೊಟ್ಟು ನಿಂತಿದ್ರು. ಅನ್ನಪೂರ್ಣ, ಶ್ರೀಮತಿ ಅನ್ನಪೂರ್ಣ, ಈ 3 ಕಡೆ ಗೆದ್ದವರು ಯಾರು? ಕಾಂಗ್ರೆಸ್. ನಾಚಿಕೆ ಆಗಲ್ಲ ಇವರಿಗೆ? ನಾಚಿಕೆ ಆಗಲ್ಲ ಇವರಿಗೆ? ಇಬ್ರು ಸೇರ್ಕಂಡು ಮೇಲೆ ಈ ಉಪಚುನಾವಣೆ ನಡೆದಿರೋದು. ಇಬ್ರು ಸೇರ್ಕಂಡ ಮೇಲೆ, ಬಿಜೆಪಿ ಜೆಡಿಎಸ್ ಇಬ್ರು ಸೇರ್ಕಂಡ ಮೇಲೆ ಚುನಾವಣೆ ನಡೆದಿರೋದು. ಇಬ್ರು ಸೇರ್ಕಂಡ ಮೇಲೂ ಕೂಡ ನಾವು ಗೆದ್ದಿದ್ದೀವಿ ಅಲ್ವಾ? ಗೆದ್ದಿದ್ದೀವಲ್ವಾ? ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ
ನಿಶ್ಚಿತ.